ಸಕಲೇಶಪುರ ಪಟ್ಟಣದ ಹೇಮಾವತಿ ನದಿ ಪಕ್ಕದಲ್ಲಿರುವ ಸೇತುವೆ ಬಳಿ ರೋಟರಿ ಸಂಸ್ಥೆಯು ಸುಂದರವಾದ ಹೇಮಾವತಿ ಪ್ರತಿಮೆಯನ್ನು ನಿರ್ಮಿಸಿ ಪುರಸಭೆಗೆ ಹಸ್ತಾಂತರ ಮಾಡಿದೆ. ಶಾಸಕ ಸಿಮೆಂಟ್ ಮಂಜು ಉದ್ಘಾಟನೆ ನೆರವೇರಿಸಿ ರೋಟರಿ ಸಂಸ್ಥೆಯ ಸಮಾಜ ಸೇವೆ ಶ್ಲಾಘನೀಯ ಎಂದು ಪ್ರಶಂಸಿಸಿದರು. ಅವರು ಮಲೆನಾಡಿಗೆ ವಿಶೇಷ ಅನುದಾನ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಹೇಮಾವತಿ ಪ್ರತಿಮೆಯನ್ನ ನಮ್ಮ ಸಕಲೇಶಪುರ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರ ಸಹಕಾರದಿಂದ ನಾವು ನಿರ್ಮಾಣ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದ ಲೋಕಾರ್ಪಣೆ ಹಾಗೂ ಪುರಸಭೆಗೆ ಹಸ್ತಾಂತರ ಇವತ್ತು ಸುಂದರ ಕಾರ್ಯಕ್ರಮವನ್ನು ನಾವು ಇವತ್ತು ಆರ್ಗನೈಸ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ ರೋಟರಿ ಸಂಸ್ಥೆಯ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂತಹ ಡಿ ವೀರೇಂದ್ರ ಅವರು ನಮ್ಮ ಅತಿಥಿ ಗಣ್ಯರನ್ನ ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇಂದಿನ ರೋಟರಿ ಸಂಸ್ಥೆಯಿಂದ ಹೇಮಾವತಿ ಪ್ರತಿಮೆ ಲೋಕಾರ್ಪಣೆ ಪುರಸಭೆಗೆ ಹಸ್ತಾಂತರದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಸನ್ಮಾನ್ಯ ಶ್ರೀ ಸಿಮೆಂಟ್ ಮಂಜು ಅವರು MLA ಆಲೂರು ಕಟ್ಟಾಯ ಸಕಲೇಶಪುರ ಕ್ಷೇತ್ರ ಅವರಿಗೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀಮತಿ ಜ್ಯೋತಿ ರಾಜ್ಕುಮಾರ್ ಅವರು ಪುರಸಭಾ ಅಧ್ಯಕ್ಷರು ಈ ಕಾರ್ಯಕ್ರಮ ಬಂದಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ HK ಕುಮಾರಸ್ವಾಮಿ ಅವರು ಮಾಜಿ ಸಚಿವರು ಹಾಗೂ ಮಾಜಿ ಶಾಸಕರು ಅವರು ಈ ಕಾರ್ಯಕ್ರಮ ಬಂದಿರ್ತಾರೆ, ಅವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಚಂಚಲ ಕುಮಾರಸ್ವಾಮಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಅವರು ಬಂದಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಕುಮಾರಸ್ವಾಮಿ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಹಾಲಿ ಈ ಕ್ಷೇತ್ರ ಮುನ್ಸಿಪಾಲಿಟಿ ಸದಸ್ಯರಾದ ಮುಖೇಶ್ ಶೆಟ್ಟಿ ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ SD ಆದರ್ಶ್ ಅವರು ಬಂದಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ವಿದ್ಯಾ RCT ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಮುನ್ಸಿಪಾಲಿಟಿಗೆ ನಾಮನಿರ್ದೇಶಿತ ಸದಸ್ಯರಾದ ಸಿಲ್ವಸ್ಟರ್ ಸುಲ್ತಾನ್ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ಅನ್ನಪೂರ್ಣ ಅವರು ಬಂದಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ರೇಖಾ ರುದ್ರಕುಮಾರ್ ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ಸರಿತಾ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ತುಷಾರ್ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಮುನ್ಸಿಪಾಲಿಟಿ ಸದಸ್ಯರಾದ ಕುಶಾಲಪ್ಪ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಕುಶಾಲಪ್ಪ ನಾಮಿನಿ ಅವ್ರು ಬಂದಿರ್ತಾರೆ. ಹಾಗೂ ಪಲ್ಲವಿ ಶ್ರೀನಿವಾಸ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಕೌಶಲ್ಯ ಲಕ್ಷ್ಮಣ್ ಅಧ್ಯಕ್ಷರು ಮತ್ತು ಅಧ್ಯಕ್ಷ ನಂಜಮ್ಮ ಅವರು ಬಂದಿರ್ತಾರೆ, ಅವರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಚಂದ್ರು ಗುತ್ತಿಗೆದಾರರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಸಾರ್ಥಕ್ ಮಾರ್ವ ಗುತ್ತಿಗೆದಾರರು, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಹಾಗೂ ಕೃಷ್ಣಪ್ಪ ASI ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ರಮೇಶ್ ಪೂಜಾರಿ ಕರವೇ ಅಧ್ಯಕ್ಷರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಝೋನ್ 8ರ ಝೋನ್ ಲೆಫ್ಟಿನೆಂಟ್ ಆದ ಯಶವಂತ್ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಡಾಮಿನೇಟ್ ಮೆಂಬರ್ ಆದ ಬಿಲ್ಕಿಸ್ ಬಾನ್ ಅವರು ಬಂದಿರ್ತಾರೆ, ಅವ್ರಿಗೂ ಸ್ವಾಗತ. ಅವ್ರಿಗೂ ಸ್ವಾಗತ. ಹಾಗೂ ಶ್ರೀಧರ್ ಡ್ರಾಯಿಂಗ್ ಪೇಂಟರು ಈ ಹೇಮಾವತಿ ಪ್ರತಿಮೆ ಪೇಂಟಿಂಗ್ ಮಾಡಿದವರು, ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ನಮ್ಮ ರೋಟರಿಯನ್ನಾಗಿ ಹಾಗೂ ಈ ಪ್ರತಿಮೆಗೆ ಗುತ್ತಿಗೆದಾರ ಕೆಲಸ ಮಾಡಿರುವ ರೋಟರಿಯ ಅವಿನಾಶ್ ಹಾಗೂ SP ಸುರೇಶ್ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಇಲ್ಲಿ ಬಂದಿರುವ ಎಲ್ಲ ರೋಟರಿ ಮಿತ್ರರು, ಫ್ಯಾನ್ಸ್ ಹಾಗೂ ಎಲ್ಲ ಆಹ್ವಾನಿತರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ನರಹರಿ ಭಟ್ರು ಅವರು ನಮಗೆ ಶಂಕುಸ್ಥಾಪನೆಯಿಂದ ಎಲ್ಲ ಉದ್ಘಾಟನೆ ಹಾಗೂ ಇಂದು ಲೋಕಾರ್ಪಣೆ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಾರೆ, ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಸ್ವಾಗತವನ್ನು
ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಕುಮಾರ್ ಅವರಿಗೆ ವಂದನೆಗಳು. ಹಾಗೆಯೇ ಈಗ ಹಾಗೂ ಶ್ರೀಧರ್ ಡ್ರಾಯಿಂಗ್ ಪೇಂಟರು ಈ ಹೇಮಾವತಿ ಪ್ರತಿಮೆ ಪೇಂಟಿಂಗ್ ಮಾಡಿದವರು ಅವ್ರಿಗೂ ಸ್ವಾಗತವನ್ನು ಕೊಡ್ತೀನಿ. ಹಾಗೂ ನಮ್ಮ ರೋಟರಿಯನ್ ಆಗಿ ಹಾಗೂ ಈ ಪ್ರತಿಮೆಗೆ ಕೆಲಸ ಮಾಡಿರುವ ರೋಟರಿಯನ್ ಅವಿನಾಶ್ ಹಾಗೂ ಎಸ್ ಪಿ ಸುರೇಶ್ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಇಲ್ಲಿ ಬಂದಿರುವ ಎಲ್ಲ ರೋಟರಿ ಮಿತ್ರರು ಫ್ಯಾನ್ಸ್ ಹಾಗೂ ಎಲ್ಲ ಆಹ್ವಾನಿತರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ನರಹರಿ ಭಟ್ರು ಅವರು ನಮಗೆ ಶಂಕುಸ್ಥಾಪನೆಯಿಂದ ಎಲ್ಲ ಉದ್ಘಾಟನೆ ಹಾಗೂ ಇಂದು ಲೋಕಾರ್ಪಣೆ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಎಷ್ಟು ಸ್ವಾಗತವನ್ನು ನಿರ್ವಹಿಸಿದಂತಹ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಕುಮಾರ್ ಅವರಿಗೆ ವಂದನೆಗಳು. ಹಾಗೆಯೇ ಈಗ ಹಾಗೂ ಶ್ರೀಧರ್ ಡ್ರಾಯಿಂಗ್ ಪೇಂಟರು ಈ ಹೇಮಾವತಿ ಪ್ರತಿಮೆ ಪೇಂಟಿಂಗ್ ಮಾಡಿದವರು ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ನಮ್ಮ ರೋಟರಿಯನ್ ಆಗಿ ಹಾಗೂ ಈ ಪ್ರತಿಮೆಗೆ ಕೆಲಸ ಮಾಡಿರುವ ರೋಟರಿಯನ್ ಅವಿನಾಶ್ ಹಾಗೂ ಎಸ್ ಪಿ ಸುರೇಶ್ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಇಲ್ಲಿ ಬಂದಿರುವ ಎಲ್ಲ ರೋಟರಿ ಮಿತ್ರರು ಫ್ಯಾನ್ಸ್ ಹಾಗೂ ಎಲ್ಲ ಆಹ್ವಾನಿತರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ನರಹರಿ ಭಟ್ರು ಅವರು ನಮಗೆ ಶಂಕುಸ್ಥಾಪನೆಯಿಂದ ಎಲ್ಲ ಉದ್ಘಾಟನೆ ಹಾಗೂ ಇಂದು ಲೋಕಾರ್ಪಣೆ ಎಲ್ಲ ಕಾರ್ಯಕ್ರಮದಲ್ಲಿ ನಮಗೆ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿರ್ತಾರೆ. ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಎಷ್ಟು ಸ್ವಾಗತವನ್ನು ನಿರ್ವಹಿಸಿದಂತಹ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಂದ್ರ ಕುಮಾರ್ ಅವರಿಗೆ ವಂದನೆಗಳು. ಹಾಗೆಯೇ ಈಗ ಪ್ರತಿಮೆಗೆ ಪೂಜಾ ಕಾರ್ಯಕ್ರಮ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಪುರಸಭಾ ಅಧ್ಯಕ್ಷರು ಕೂಡ ಬಂದು ಪುರಸಭಾ ಸದಸ್ಯರು ಕೂಡ ಬಂದ ಪ್ರತಿಮೆಯನ್ನು ಈಗ ರೋಟರಿ ಸಮಸ್ಯೆ ಸಾರ್ವಜನಿಕವಾಗಿ ಎಲ್ಲ ಜನಗಳಿಗೂ ಅಭಿವೃದ್ಧಿ ಆಗಬೇಕು, ಒಳ್ಳೆಯದಾಗಬೇಕು ಅಂಥೇಳಿ ಒಂದು ಉದ್ದೇಶದಿಂದ ರೋಟರಿ ಸಂಸ್ಥೆಯವರು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಿದ್ದಾರೆ. ಅದರಿಗೂ ವಿಶೇಷವಾಗಿ ಈ ಒಂದು ಸಕಲೇಶ್ವರಕ್ಕೆ ಶೋಭೆ ಅಂತ ಹೇಳಿದರೆ ಹೇಮಾವತಿ ಪ್ರತಿಮೆ. ನಮಗೆ ಹೇಮಾವತಿ ನದಿನೇ ನಮಗೆ ಜೀವ ನದಿಗಳು. ಅವಳನ್ನ ನಾವು ಚೆನ್ನಾಗಿಟ್ಕೊಂತ ಮಾತ್ರ ನಮ್ಮನ್ನು ಅವಳು ಚೆನ್ನಾಗಿಟ್ಟಿರ್ತಾಳೆ. ಹಾಗಾಗಿ ನಾವು ನದಿಯ ರೂಪದಲ್ಲಿ ಆ ಹೇಮಾವತಿ ನೋಡ್ತಿದ್ದು ಇಷ್ಟು ದಿವಸ. ಇವತ್ತಿಂದ ನಾವು ಆ ಪ್ರತಿಮೆಯ ರೂಪದಲ್ಲಿ ಅವಳು ಹೀಗೆ ಇದ್ದಾಳೆ ಅಂಥೇಳಿ ನಾವೊಂದು ಮನಸ್ಸಿಗೆ ನಾವು ಭಾವನೆ ಬರುತ್ತೆ. ಆ ಒಂದು ಭಾವನೆ ಬರುವ ಹಾಗೆ ರೋಟರಿ ಸಂಸ್ಥೆಯವರು ಹೇಮಾವತಿ ಪ್ರತಿಮೆಯನ್ನು ಪ್ರತಿಷ್ಠೆ ಮಾಡಿ ಇವತ್ತು MLA ಅವರ ಒಂದು ಮುಖಾಂತರವಾಗಿ ಈ ಒಂದು ಮುನ್ಸಿಪಾಲಿಟಿಯ ಒಂದು ಮುಖ್ಯ ಹಸ್ತಾಂತರ ಮಾಡ್ತಿದ್ದಾರೆ, ಆ ಲೋಕಾರ್ಪಣೆ ಮಾಡ್ತಿದ್ದಾರೆ. ನಮಸ್ಕರೋಮಿ. ಒಳಗೆ ಒಳಬನ್ನಿ. ಹಲೋ ನವೀನ್ ಮಂಜು ಅವರು ಲೋಕಾರ್ಪಣೆ ಮಾಡಿದ್ದಾರೆ. ಈಗ ಪ್ರಾಸ್ತಾವಿಕ ಭಾಷಣ ರೋಟರಿ 2022-23ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಧರ್ ಅವರು ಹೇಳ್ತಾರೆ. ಅವರ ಅವಧಿನಲ್ಲೇ ಇವತ್ತು ಹೇಮಾವತಿ ಪ್ರತಿಮೆ
ಕಾರ್ಯಕ್ರಮ ನಮ್ಮದೊಂದು ಪ್ಲಾನ್ ಮಾಡಿದ್ದು ಮತ್ತೆ ಸ್ಟಾರ್ಟ್ ಮಾತಾಡ್ತಾರೆ. ಹಲೋ, ಇಲ್ಲೇ ಆಗಮಿಸಿರುವ ನಮ್ಮ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜುನಾಥ್ ಅವರಿಗೆ ಸ್ವಾಗತ ಬಯಸುತ್ತೇನೆ. ಹಾಗೆ ಮಾಜಿ ಶಾಸಕರು ಸಚಿವರು ಆದಂಥ ಎಚ್.ಕೆ. ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ, ಅವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ಚಂಚಲ ಕುಮಾರಸ್ವಾಮಿ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ಜ್ಯೋತಿ ರಾಜ್ಕುಮಾರ್ ಅವರು ಪುರಸಭಾಧ್ಯಕ್ಷರು, ಅವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ಇಲ್ಲಿ ಆಗಮಿಸಿರುವ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳು ಹಾಗೂ ಪುರಸಭೆಯ ಎಲ್ಲ ಸದಸ್ಯರುಗಳು ಮತ್ತು ಪುರಸಭಾ ಮುಖ್ಯಾಧಿಕಾರಿಗಳು ಆಗಮಿಸಿದರೆ ಅವರಿಗೂ ಸ್ವಾಗತ ಬಯಸುತ್ತೇನೆ. ಹಾಗೆ ನಮ್ಮ ರೋಟರಿ ಮಿತ್ರರು, ಸಂಘ ಸಂಸ್ಥೆಗಳು ಎಲ್ಲರಿಗೂ ಸ್ವಾಗತ ಬಯಸ್ತಾ, ಈ ಒಂದು ಹೇಮಾವತಿ ಪ್ರತಿಮೆ ಇದಕ್ಕೋಸ್ಕರ ನಾವು ಇಲ್ಲಿ ನಿರ್ಮಾಣ ಮಾಡಿರೋದ್ರಿಂದ ಒಂದು ದೇವನದಿ ಹೇಮಾವತಿ ಇದು ನಮ್ಮ ಸಕಲೇಶ್ಪುರದಲ್ಲೇ ಇರ್ತಾ ಇರುತ್ತೆ. ಆದರೂ ಇಲ್ಲಿ ಒಂದು ಹೇಮಾವತಿ ಒಂದು ನೀರಿಗೆ ಯಾವುದೇ ರೂಪ ಇರೋದಿಲ್ಲ. ಅದು ಈ ಥರ ಒಂದು ನದಿ ದಂಡೆಯಲ್ಲಿ ಒಂದು ಪ್ರತಿಮೆ ಮಾಡಿ ಒಂದು ಮಾಡಿರೋ ಒಂದು ಜಾಗನೂ ಸುಂದರವಾಗುತ್ತೆ. ಮತ್ತು ಸಕಲೇಶ್ಪುರಕ್ಕೆ ಎಂಟ್ರಿ ಆಗಬೇಕಾದ್ರೆ ನಮಗೆ ಬದಲಾಗಿ ಹೇಮಾವತಿ ನದಿನೇ ಫಸ್ಟ್ ಸಿಗೋದು. ಯಾವುದೇ ನಾವು ಒಂದು ಒಂದು ಯಾವ ಸ್ಥಾನ ಅಂದರೆ ಈಗ ಹೇಮಾವತಿ ನದಿ ಉಗಮ ಸ್ಥಾನ ಅಂತ ಎಲ್ಲರಿಗೂ ಒಂದು ಇದಿದೆ. ಹಾಗಾಗಿ ಈ ಜಾಗದಲ್ಲಿ ಒಂದು ಹೇಮಾವತಿ ಸುಂದರ ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ನಮ್ಮ ರೋಟರಿ ಸದಸ್ಯರೆಲ್ಲ ಕೂತು ಮಾತಾಡಬೇಕು ನಮ್ಮ ಅವಧಿಯಲ್ಲಿ. ಅವಾಗೆಲ್ಲರೂ ತುಂಬ ಸಹಕಾರದಿಂದ ಒಪ್ಪಿಕೊಟ್ಟು ಮತ್ತು ಎಲ್ಲ ಥರ ಸಹಾಯನೂ ಮಾಡಿದ್ದಾರೆ, ಧನ ಸಹಾಯ. ಇದು ಪೂರ್ಣ ನಮ್ಮ ರೋಟರಿ ಸದಸ್ಯರ ಹಣದಿಂದಲೇ ನಿರ್ಮಾಣ ಮಾಡಿದ್ದು, ಬೇರೆ ಯಾವುದೇ ಹೊರಗಡೆ ಕೊಂಡಾಗಲಿ ಮಾಡ್ತಾಯಿಲ್ಲ. ಅದರೊಂದಿಗೆ ನಮ್ಮ ರೋಟರಿ ಸಂಸ್ಥೆ ಒಂದು ಸೇವಾ ಸಂಸ್ಥೆ. ಇಲ್ಲಿ ಯಾವುದೇ ದೇಶಗಳಿಂದಾಗಲಿ ಇನ್ನೊಂದಾಗಲಿ ಯಾವುದೇ ದುಡ್ಡಾಗಲಿ ಇನ್ನೊಂದು ಬರೋದಿಲ್ಲ. ಇದು ಸ್ವಂತ ನಮ್ಮ ರೋಟರಿ ಸದಸ್ಯರೇ ಭರಿಸ್ಬಿಟ್ಟು ಮಾಡೋಂಥ ಇದು. ಈ ಹೇಮಾವತಿಯನ್ನು ಸುಂದರವಾಗಿ ಮಾಡಿಕೊಟ್ಟಿದ್ದೀವಿ. ಇದನ್ನು ಪುರಸಭೆಯವರಿಗೆ ಇವತ್ತು ಹಸ್ತಾಂತರ ಮಾಡಿ ಲೋಕಾರ್ಪಣೆ ಮಾಡ್ತಾಯಿದ್ದೀವಿ. ಪುರಸಭೆಯವರನ್ನು ಸುತ್ತಿದ್ದೀವಿ, ಕಾಪಾಡ್ಕೊಂಡು ಹೋಗಬೇಕು. ಈ ಶಾಸಕರು ಇದ್ದಾರೆ, ಅವ್ರಿಗೂ ಹೇಳ್ತಾ ಇದ್ದೀವಿ. ಯಾಕೆಂದರೆ ಇದು ನಿರ್ಮಾಣ ಮಾಡಿದ್ದನ್ನು ಅಷ್ಟಕ್ಕೆ ಬಿಟ್ಟೋದು ಈ ಥರ ಇದಾಗಬೇಕಾಗುತ್ತೆ. ಜಾಗ ಮುಂದೆ ವರ್ಣನ್ ಮಾಡಬೇಕು. ಸುತ್ತ ಅಲ್ಲಿ ಏನು ಈಗ ತುಂಬ ಗಲೀಜು ಮಾಡ್ತಾಯಿದ್ದಾರೆ, ತರಕಾರಿ ಇವೆಲ್ಲ ಅದನ್ನೆಲ್ಲ ಅವಾಯ್ಡ್ ಮಾಡಿ ಜಾಗನ ಒಂದು ತುಂಬ ಪ್ಲಾನವಾಗಿ ಮಾಡೋದ್ರಿಂದ ನಾವು ಪುರಸಭಾಧ್ಯಕ್ಷರು ಮತ್ತು ಅಧ್ಯಕ್ಷರು ಮತ್ತು ಶಾಸಕರು ಎಲ್ಲ ಜನಪ್ರತಿನಿಧಿಗಳಲ್ಲೂ ಇದನ್ನು ಒಂದು ಸ್ವಚ್ಛತೆಯಲ್ಲಿ ಇದಕ್ಕೆ ಎಲ್ಲ ಸಹಕಾರ ಮಾಡಿ ಮುನ್ನಡೆಸ್ಕೊಂಡು ಹೋಗೋಣ ಅಂತ ನಾವು ರೋಟರಿ ಸಂಸ್ಥೆಯಿಂದಲೇ ಇದನ್ನು ಸಾರ್ವಜನಿಕ ನಿರ್ಮಾಣ ಮಾಡ್ತೀವಿ. ಹಾಗೆ ಇದೊಂದು ನಮ್ಮ ಕೋರಿಕೆ ಏನಂದರೆ, ಮುಂದಿನ ಸಾರಿ ಜಾತ್ರೆ ನಡೀಬೇಕಾದ್ರೆ ಈಗ ಹೊಯ್ಸಳ ಉತ್ಸವ ಇವೆಲ್ಲ ನಡೀತಾ ಇದೆ, ಅದೇ ರೀತಿ ಇಲ್ಲಿಂದ ಒಂದು ಹೇಮಾವತಿ ಉತ್ಸವ ಅಂತ ಮಾಡಿ ಜಾತ್ರೆ ಸಮಯದಲ್ಲಿ ಇದನ್ನೊಂದು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈ ಪ್ರಾಸ್ತಾವಿಕ ಮಾತನಾಡಿದಂತಹ ಸಚಿವರವರಿಗೆ ಧನ್ಯವಾದಗಳು. ಈಗ ನಾವು ಶಾಸಕರ ಒಂದು ಸಮ್ಮುಖದಲ್ಲಿ ರೋಟರಿಯ ಸದಸ್ಯರು ಪುರಸಭೆಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೀವಿ. ನಂತರ ಶಾಸಕರು ಮಾತಾಡ್ತಾರೆ. ಈ ಒಂದು ಹಸ್ತಾಂತರ ಪತ್ರವನ್ನು ಕೊಡ್ತಾರೆ. ಹಾಲಿ ಅಧ್ಯಕ್ಷರು ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಈಗ ಸಿಮೆಂಟ್ ಸಂಜೆ ಅವರು ನಮ್ಮ ಉದ್ದೇಶ ಮಾತಾಡಬೇಕು. ಸಕಲೇಶಪುರ ಪುರಸಭಾ ವ್ಯಾಪ್ತಿಯಲ್ಲಿ ಹೇಮಾವತಿ ನದಿ ತೀರದ ದಡದಲ್ಲಿ ರೋಟರಿ ಸಂಸ್ಥೆ ವತಿಯಿಂದ ನಿರ್ಮಾಣ ಆಗಿರ್ತಕ್ಕಂಥ ತಾಯಿ ಹೇಮಾವತಿ ಪ್ರತಿಮೆಯನ್ನ ಹಸ್ತಾಂತರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ರೋಟರಿ ಸಂಸ್ಥೆಯ ಹಿಂದಿನ ಅಧ್ಯಕ್ಷರಾದಂತಹ ಶಶಿಧರ್ ಅವರೇ, ಹಾಲಿ ಅಧ್ಯಕ್ಷರು, ರೋಟರಿ ಸಂಸ್ಥೆಯ
ಈಗಿನ ಅಧ್ಯಕ್ಷರಾದಂಥ ವೀರೇಂದ್ರ ಅವರೇ, ಪುರಸಭಾ ಅಧ್ಯಕ್ಷರಾದಂಥ ಜ್ಯೋತಿ ರಾಜ್ಕುಮಾರ್ ಅವರು, ಅದೇ ರೀತಿಯಲ್ಲಿ ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಹಿರಿಯರು ಆದಂಥ ಎಚ್ ಕೆ ಕುಮಾರಸ್ವಾಮಿ ಸರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಪುರಸಭಾ ಸದಸ್ಯರೇ, ವಿವಿಧ ಸಂಘಟನೆಗಳ ಮುಖಂಡರೇ ಹಾಗೂ ಹಾಲಿ ಪುರಸಭಾ ಸದಸ್ಯರುಗಳಿರ್ಬೋದು, ಹಾಗೂ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಬಂಧುಗಳು ಹಾಗೂ ಸದಸ್ಯರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿವಿಧ ಇಲಾಖೆಯ ಅಧಿಕಾರಿ ಬಂಧದವರೇ, ಹಾಗೂ ನನ್ನ ಆತ್ಮೀಯ ಸಕಲೇಶಪುರದ ಸಾರ್ವಜನಿಕ ಬಂಧುಗಳೇ, ಹಲವಾರು ಸಂಘಟನೆಗಳಿದ್ದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ಈ ದೇಶಕ್ಕಾಗಿ, ಈ ರಾಜ್ಯಕ್ಕಾಗಿ ವಿವಿಧ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ರೋಟರಿ ಸಂಸ್ಥೆಯನ್ನ ನಾನು ಹಲವಾರು ವರ್ಷಗಳಿಂದ ನೋಡ್ಕೊಂಡ್ಬಿಟ್ಟಿದ್ದೀನಿ. ಈ ಸಕಲೇಶಪುರ ಜನತೆಗೆ ಬೇಕಾದಂತಹ ಹಲವಾರು ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದು ಕುಡಿಯೋ ನೀರು ಇರ್ಬೋದು, ಬಸ್ ನಿಲ್ದಾಣ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಹೆಲ್ತ್ ಕ್ಯಾಂಪ್ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಈ ಸಮಾಜಕ್ಕೆ ಹಲವಾರು ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಸಕಲೇಶಪುರ ನಗರ ಸೌಂದರ್ಯೀಕರಣ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಕನಸು. ಯಾಕೆಂದ್ರೆ ನಾವು ಸಣ್ಣದಿಂದ ಹುಟ್ಟಿ ಬೆಳೆದಿದ್ದೀವಿ, ಸಕಲೇಶಪುರ ನೀರು ಕುಡಿದಿದ್ದೀವಿ, ಸಕಲೇಶಪುರ ಅನ್ನ ತಿಂದಿದ್ದೀವಿ. ಈ ನಿಟ್ಟಿನಲ್ಲಿ ಸಕಲೇಶಪುರನು ಕೂಡ ಸೌಂದರ್ಯೀಕರಣ ಆಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನ್ನಲ್ಲೂ ಕೂಡ ಇದೆ. ಖಂಡಿತವಾಗ್ಲೂ ಅದಕ್ಕೋಸ್ಕರ ನಾವು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವತ್ತು ರೋಟರಿ ಸಂಸ್ಥೆ ಒಂದು ಉತ್ತಮವಾದ ಕೆಲಸವನ್ನ ಮಾಡಿದೆ. ಹಿಂದಿನ ಅಧ್ಯಕ್ಷರು ಶಶಿಧರ್ ಅವರು ತಾಯಿ ಹೇಮಾವತಿ ಪ್ರತಿಮೆಯನ್ನ ಈ ಭಾಗದಲ್ಲಿ ನಿರ್ಮಾಣ ಮಾಡಬೇಕು, ಸಕಲೇಶಪುರಕ್ಕೆ ಏನು ನಗರನ ಪ್ರವೇಶಿಸ್ತಕ್ಕಂಥ ಸಂದರ್ಭದಲ್ಲಿ ಹೇಮಾವತಿ ತಾಯಿ ಪ್ರತಿಮೆಯನ್ನ ನೋಡಿದೆ. ಈ ಊರಿನ ಬಗ್ಗೆ ಒಂದು ವಿಶೇಷವಾದ ಒಂದಿದೆ, ಹೇಮಾವತಿ ಸಕಲೇಶಪುರದಲ್ಲಿದೆ ಅಂತ. ಜಾವಳಿಯಲ್ಲಿ, ಮೂಡಿಗೆರೆ ಜಾವಳಿಯಲ್ಲಿ ಹುಟ್ಟಿದ್ರು ಕೂಡ ಸಕಲೇಶಪುರದ ಉದ್ದಗಲೂ ಕೂಡ ಹರಿಯುತ್ತೆ. ನಾನು ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ಆ ಡ್ಯಾಮ್ ಕಟ್ಟಿದ್ದಾರೆ. ನಾನು ಮೊನ್ನೆ ಮಂತ್ರಿಗಳ ಹತ್ರ ಹೋದಾಗ ನಾನು ಒಂದೆರಡು ಮಾತಾಡಿದೆ. ಯಾವುದು ನಮ್ಮ ನಿತೀಶ್ ಕುಮಾರ್ ಸರ್, ಎಲ್ಲ ನದಿಗಳು ಹುಡ್ತಾವೆ ನಮ್ಮಲ್ಲಿ, ಆದ್ರೆ ಆ ನೀರು ಯಾವುದು ಕೂಡ ನಮ್ಮ ಕ್ಷೇತ್ರಕ್ಕೆ ಉಪಯೋಗ ಆಗಲ್ಲ. ಗೊರೂರು ಡ್ಯಾಮ್ ನ ಕಟ್ಟಿದೀವಿ ಅಷ್ಟೇ, ಕಟ್ಟಾಗದಲ್ಲಿ ಅದ್ರ ನೀರೆಲ್ಲ ಉಪಯೋಗ ಆಗ್ತಕ್ಕಂಥದ್ದು ಮುಂದಕ್ಕೆ. ಎತ್ತಿನೊಳ್ಳೆ ನಮ್ಮಲ್ಲಿ ಹರಿಯುತ್ತೆ, ಹಲವಾರು ನದಿಗಳು ನಮ್ಮಲ್ಲಿ ಹುಡ್ತವೆ, ಹರಿತವೆ. ಆದ್ರೆ ಆ ನೀರಿನ ಉಪಯೋಗಗಳನ್ನೆಲ್ಲ ಕೂಡ ಬೇರೆ ಜಿಲ್ಲೆಯವರು ತಗೊಳ್ಳಿ, ನೀರನ್ನು ಯಾರು ಕೂಡ ತಡೆಯೋಕ್ಕಾಗಲ್ಲ. ಮತ್ತು ನಮ್ಮ ತಾಲೂಕಿನ ಜನರು ಕೂಡ ಸಹೃದಯಿಗಳು, ಯಾರಿಗೂ ಪಾಪ ಕುಡಿಯೋ ನೀರು ಕೇಳಿದ್ರೆ ಯಾವತ್ತೂ ಕೂಡ ಇಲ್ಲ ಅಂತಿಲ್ಲ. ಈ ನಿಟ್ಟಿನಲ್ಲಿ ಇಂಥ ಹೇಮಾವತಿ ಪ್ರತಿಮೆಯನ್ನ ನಮ್ಮ ಸಕಲೇಶಪುರದಲ್ಲಿ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸಂತೋಷ ಪಡಬೇಕಾದಂಥ ವಿಚಾರ. ಈ ದಿನ ನಿಜವಾಗ್ಲೂ ಕೂಡ ಇತಿಹಾಸದ ಪುಟಗಳಲ್ಲಿ ಉಳಿತಕ್ಕಂಥ ದಿನ. ಯಾಕೆಂತ ಹೇಳಿದ್ರೆ ಇವತ್ತೇನು ಈ ಪ್ರತಿಮೆ ಏನು ಇವತ್ತಿಗೆ ಮುಗಿದೋಗಲ್ಲ. ನಾಳೆ ಬಂದಂಥ ಸಂದರ್ಭದಲ್ಲಿ ನೋಡ್ತಾರೆ ರೋಟರಿ ಸಂಸ್ಥೆಗಳು ಎಂತ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಸಕಲೇಶಪುರಕ್ಕೆ ಅವ್ರ ಕೊಡುಗೆ ಏನು ಅಂತೇಳಿ. ಯಾವತ್ತೂ ಅಷ್ಟೇ ಪ್ರತಿಯೊಂದು ನದಿನೂ ಕೂಡ ಒಂದು ಹೆಣ್ಣಿನ ಹೆಸರಲ್ಲಿ ಕರೀತಾರೆ. ಯಾಕೆಂದ್ರೆ ಹೆಣ್ಣಿನ ಹೃದಯ ಅಂತ ಹೇಳಿದ್ರೆ ತನಿಗೋಸ್ಕರ ತಾನೇನನ್ನು ಮಾಡ್ಕೊಳ್ಳಲ್ಲ. ನದಿ ಹರಿಯುತ್ತೆ, ಸಾವಿರಾರು ಲಕ್ಷಾಂತರ ಜನ ರೈತರುಗಳಿಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬೇರೆಯವ್ರಿಗೆ ಅನುಕೂಲ ಬರುತ್ತೋ, ನದಿ ತನಿಗೋಸ್ಕರ ಏನನ್ನು ಕೂಡ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ನದಿಯನ್ನು ಕೂಡ ಹೆಣ್ಣಿಗೆ ಹೋಲಿಕೆಯನ್ನ ಮಾಡ್ತಾರೆ. ಯಾಕೆ ಹೆಣ್ಣಿನ ಮನಸ್ಸೆ ಅಂತದ್ದು, ತನಗೋಸ್ಕರ ಏನು ಮಾಡಲ್ಲ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಸಮಾಜಕ್ಕೋಸ್ಕರ ಸರ್ವವನ್ನು ತ್ಯಾಗ ಮಾಡ್ತಕ್ಕಂಥ ಹೆಣ್ಣಿನ ರೂಪದಲ್ಲಿ ಇವತ್ತು ಹೇಮಾವತಿ ನದಿ ಹರಿತಾ ಇದೆ. ನಾನು ಸಣ್ಣ ಹುಡುಗ ಇದ್ದಾಗ ಬಾಟ್ಲಲ್ಲಿ ಅನ್ನ ಹಾಕೊಂಡು ಮೀನು ಹಿಡಿಯಕ್ಕೆ ಹೋಗ್ತಾ ಇದ್ದ. ಯಾವ ರೀತಿ ಇತ್ತು ನೀರು ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನೋಡಿ ಕೆಳಗಡೆ ತನಕ ಅದೇ ತರ ಕಾಣೋದು. ಏನ್ ಹಬ್ಬ ಅಂದ್ರೆ ಕೆಳಗಡೆ ಕಾಗೆ ಬಂಗಾರ ಕಾಣೋದು. ಇವತ್ತು ನದಿ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಆ ಶುದ್ಧತೆ ಇಲ್ಲ. ಇದು ಕಾರಣಕರ್ತ ಯಾರು ಅಂದ್ರೆ ನಾವೇನೆ. ನಿಜವಾಗ್ಲೂ ಕೂಡ ಹೇಮಾವತಿಯನ್ನ ಉಳಿಸಿ ಬೆಳೆಸಬೇಕಾದಂತಹ ಜವಾಬ್ದಾರಿ ಈ ನಮ್ಮ ಎಲ್ಲ ಊರಿನವ್ರಿಗೂ ಕೂಡ ಇದೆ. ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ರೋಟರಿ ಸಂಸ್ಥೆಗೆ ನನ್ನ ಕ್ಷೇತ್ರದ ಜನತೆ ವತಿಯಿಂದ ಅನಂತ ಧನ್ಯವಾದವನ್ನು ಹೇಳ್ತಾ, ನಿಮ್ಮ ಈ ರೀತಿ ಸಹಕಾರಗಳು ಖಂಡಿತವಾಗ್ಲೂ ಕೂಡ ಮುಂದಕ್ಕೂ ಇರಲಿ. ತಮ್ಮೆಲ್ಲರ ಜೊತೆ ನಾವು ಯಾವತ್ತೂ ಕೂಡ ಸದಾ ಇರ್ತೀವಿ. ಪುರಸಭೆಯವರು ಕೂಡ ಈ ಕೊಟ್ಟಿರ್ತಕ್ಕಂಥ ಈ ಒಂದು ಪ್ರತಿಮೆಯನ್ನ ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಯಾಕಂದ್ರೆ ಅವರು ಮಾಡಿಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಸ್ವಚ್ಛತೆಯಿಂದ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಪುರಸಭೆ ಜೊತೆಗೆ ಈ ಕ್ಷೇತ್ರದ ಎಲ್ಲ ಜನತೆದು ಕೂಡ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲರಿಗೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ, ನಗರದ ಸೌಂದರ್ಯೀಕರಣಕ್ಕಿರ್ಬೋದು, ಅಭಿವೃದ್ಧಿ ದೃಷ್ಟಿಯಿಂದ ಯಾರು ಯಾವುದೇ ಸಲಹೆ ಕೊಟ್ಟರು ಕೂಡ ಪ್ರಾಮಾಣಿಕವಾಗಿ ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲರೂ ಒಗ್ಗಟ್ಟಾಗಿ ಸಕಲೇಶಪುರ ನಗರವನ್ನು ಕಟ್ತಕ್ಕಂಥ ಕೆಲಸನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಮಾಡೋಣ ಅಂತೇಳಿ ಸಂದರ್ಭದಲ್ಲಿ ನನ್ನನ್ನು ಈ ಕಾರ್ಯಕ್ರಮ ಕರೆದು ಹಸ್ತಾಂತರ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರೂ ಕೂಡ ಅನಂತ ಧನ್ಯವಾದವನ್ನು ಹೇಳಿ ನಾನು ಮಾತು ವಿರಾಮ ಮಾಡ್ತೀನಿ. ತಮ್ಮೆಲ್ಲರಿಗೂ ಧನ್ಯವಾದ ಶಾಸಕರಿಗೆ. ನಿನ್ನೆ ಬೆಳಗ್ಗೆ ನಾವು ಇಲ್ಲಿ ಡಾಂಬರೀಕರಣ ಆಗಬೇಕಿತ್ತು, ಮೊನ್ನೆನೇ ಹೇಳಿದ್ವಿ, ಮಾಡಿರಲಿಲ್ಲ. ಶಾಸಕರಿಗೆ ಒಂದು ಮಾತು ಹೇಳಿದ ತಕ್ಷಣ ಇಮಿಡಿಯೇಟ್ ಅವರೇ ಬಂದು ನಿಂತ್ಕೊಂಡು ಇದು ಮಾಡಿದ್ರು. ಇವತ್ತು ತುಂಬ ಚೆನ್ನಾಗಾಗಿದೆ. ಅದೇ ರೀತಿ ಶಾಸಕರಿಗೆ ಒಂದು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಅದೇ ರೀತಿ ಈ ಒಂದು 2022-23ರಲ್ಲಿ ಇಲ್ಲಿ ಬುದ್ಧಿ ಪೂಜೆಯನ್ನು ನಮ್ಮ ಮಾಜಿ ಸಚಿವರು ಹಾಗೂ ಅವರ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದರು ಕುಮಾರಸ್ವಾಮಿ ಅವರು
ಇವತ್ತವರು ಶಂಕುಸ್ಥಾಪನೆ ಉದ್ಘಾಟನೆ ಲೋಕಾರ್ಪಣೆ ನಾಮಫಲಕವಿದೆ ಅದನ್ನು ಇವತ್ತು ನಿರ್ವಹಿಸಿದ್ದಾರೆ. ಹಲೋ, ಈಗ ಒಂದು ಉದ್ಘಾಟನಾ ಮತ್ತು ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯ ಸ್ಟೋನ್ನ ಇನಾಗ್ರೇಷನ್ ಮಾಡಿರ್ತಕ್ಕಂತಹ ಮಾಜಿ ಸಚಿವರು ಎರಡು ಮಾತಾಡಬೇಕಾಗ್ತದೆ. ಸಕಲೇಶ್ಪುರ ಹೇಮಾವತಿ ನದಿ ತಟದಲ್ಲಿ ಬಹು ಸುಂದರವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಹೇಮಾವತಿ ಪ್ರತಿಭೆಯ ಅನಾವರಣ ಮಾಡಿ ಲೋಕಾರ್ಪಣೆ ಮಾಡಿದಂಥ ಶಾಸಕರಾದ ಶ್ರೀ ಮಂಜುನಾಥ್ ಅವರೇ, ರೋಟರಿ ಸಂಸ್ಥೆ ಅಧ್ಯಕ್ಷರಾದ ವೀರೇಂದ್ರರವರು, ಮಾಜಿ ಅಧ್ಯಕ್ಷರು ಶಿಶಣ್ಣ ಅವರು, ನನ್ನ ಎಲ್ಲ ರೋಟರಿ ಸಂಸ್ಥೆಯ ಸದಸ್ಯರೇ, ಮಾನ್ಯ ನಮ್ಮೆಲ್ಲ ಪುರಸಭಾ ಸದಸ್ಯರೇ, ಸ್ನೇಹಿತರೆ, ಎಲ್ಲ ಬಂಧುಗಳೇ, ಈಗಾಗಲೇ ಬಹುಶಃ ನಿಜ ಅವ್ರು ಹೇಳಿದ ಹಾಗೆ ನಮ್ಮ ಸಕಲೇಶ್ಪುರ ಪಟ್ಟಣಕ್ಕೆ ಪ್ರಾರಂಭದಲ್ಲಿ ಒಂದು ಅಂದ ಸಿಕ್ಕಿದೆ. ನಾನು ಹಾಸನದಲ್ಲಿ ಇರ್ತಕ್ಕಂಥ ಪ್ರತಿಮೆಗೆ ಹೋಲಿಸಿ ನೋಡ್ತಾ ಇದ್ದೆ. ನಮ್ಮ ಪ್ರತಿಮೆ ಅತ್ಯಂತ ಸುಂದರವಾಗಿ ಚೆನ್ನಾಗಿ ಬಂದಿದೆ. ನನಗೆ ಖುಷಿ ಅಂದರೆ ನಮ್ಮ ಅಧ್ಯಕ್ಷರಿಗೆ ಜ್ಯೋತಿಯವ್ರನ್ನ ಮತ್ತು ಸರ್, ನಾನು ಅಲ್ಲಿ ನೋಡಿದಾಗ ವಿಶೇಷ ಅಂದರೆ ನಮ್ಮ ರೋಟರಿ ಸಂಸ್ಥೆಯವರು ಯಾರೊಬ್ಬರ ಧನ ಸಹಾಯವನ್ನು ಕೇಳಿಲ್ಲ. ಬಹುಶಃ ಕೇಳಿದರೆ ನಾವು ಮಾಡ್ತೀವಿ ಅಂತ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಸ್ವಾರ್ಥ ರಹಿತವಾಗಿ ಸೇವಾ ಮನೋಭಾವದಿಂದ ಈ ಕೆಲಸವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಳಿದ ಹಾಗೆ, ಇವತ್ತು ಶಾಸಕರು ಹೇಳಿದ ಹಾಗೆ, ನಾವು ಮಳೆಯನ್ನು ಊಹಿಸಿಕೊಂಡು ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀವಿ. ಸಾಕಷ್ಟು ಮೂಡಿಗೆ ಸಕಲೇಶ್ಪುರ ಪಾತ್ರ. ಆದರೆ ಡ್ಯಾಮ್ಗಳಿರೋದೆಲ್ಲ ಮಲೆನಾಡು ಪ್ರದೇಶಕ್ಕೆ ಅನುಕೂಲ ಆಗೋದೆಲ್ಲ ಅವರಿಗೇನೆ. ಒಬ್ಬರು ಸಚಿವರು ಹೇಳಿದರು ನಮಗೆ, ಇಲ್ಲ ನಾವು ಟ್ಯಾಕ್ಸ್ ಹಾಕ್ತೀವಿ ಇರಿಗೇಷನ್ ಭಾಗದಲ್ಲಿರ್ತಕ್ಕಂಥ ಗ್ರೋಯರ್ಸ್ಗೆ, ಬೆಳೆಗಾರರಿಗೆ ಅಂತ ಹೇಳ್ತಿದ್ರು. ನಾನು ಅದನ್ನು ಸ್ವಾಗತ ಮಾಡ್ತೀನಿ, ಒತ್ತಾಯ ಮಾಡ್ತೀನಿ. ಅಲ್ಲಿಯ ಟ್ಯಾಕ್ಸನ್ನು ನಮ್ಮ ಭಾಗದಲ್ಲಿ ಎಲ್ಲಿ ಗುಡ್ಡ ಕುಸಿತ ಆಗ್ತಿದೆ, ಬೆಳೆ ಹಾನಿ ಆಗ್ತಿದೆ, ಅನೇಕ ಕಷ್ಟಗಳು ಉಂಟಾಗ್ತಿದೆ, ಅದಕ್ಕೆ ಅದನ್ನು ಭರಿಸಬೇಕು. ಆ ರೂಪದಲ್ಲಿ ಅದನ್ನು ಭರಿಸಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತೇವೆ. ಅವ್ರ ಜೊತೆ ನಾವು ಇರ್ತೇವೆ. ನಾವು ಇವತ್ತು ಇಷ್ಟೊಂದು ಸುಂದರವಾಗಿ ಬರೋದಕ್ಕೆ ಮಾನ್ಯ ಶಶಿಧರ್ ಅವರು, ಅವ್ರ ತಂಡ, ನಮ್ಮ ಕುಮಾರ್ ಅವರು, ನಾವೆಲ್ಲ ಶ್ರಮಪಟ್ಟಿದ್ರಿ. ತುಂಬ ಚೆನ್ನಾಗಿ ಒಳ್ಳೆಯದಾಗಲಿ. ನಮ್ಮ ರೋಟರಿ ಸಂಸ್ಥೆ ಇದೇ ಥರ ಇನ್ನೂ ಕೂಡ ಹೆಚ್ಚು ಸರ್ವ ಕೆಲಸಗಳನ್ನ ಮಾಡ್ತಾ ಇರಲಿ ಅಂತ ಹೇಳಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕಾಗಿ ನಾನು ಒಂದು ಚಿರೋಡಿಯಾಗಿರ್ತೇನೆ. ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾವು ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರ ಬಗ್ಗೆ ಒಂದೆರಡು ಮಾತಾಡಬೇಕು. ನಾವಿಲ್ಲಿ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು, ಆಗ ಕಡಪ ಅಧ್ಯಕ್ಷರಾಗಿದ್ದರು ಪುರಸಭೆಯಲ್ಲಿ. ಯಾವುದೇ ರೀತಿಯಾದಂತಹ ಇಲ್ಲ ಅಂತಕ್ಕಂಥ ಮಾತೇ ಇಲ್ಲ. ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಮಾಡಿ ಅಂತ ಹೇಳಿದರು. ಅದೇ ರೀತಿ ಹೇಮಾವತಿ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಬಳಿ ಅವರೆಲ್ಲ ಕಾಲ್ ಮಾಡಿ ನಿಮಗೆ ಒಂದು ಸಹಕಾರವನ್ನು ಮಾಡಿ ತುಂಬ ಧನ್ಯವಾದಗಳು. ಅದೇ ರೀತಿ ನಮಗೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರ್ತಕ್ಕಂಥ ಚಂಚಲ ಕುಮಾರಸ್ವಾಮಿ ಅವರಿದ್ದಾರೆ. ಅವರೊಂದು ಎಲ್ರಿಗೂ ನಮಸ್ಕಾರ. ಶಾಸಕರಿದ್ದಾರೆ, ರೋಟರಿ ಸಂಸ್ಥೆಯವರಿದ್ದಾರೆ, ನಮ್ಮ ಮುನ್ಸಿಪಲ್ ಅಧ್ಯಕ್ಷರು ನಮ್ಮ ಜ್ಯೋತಿಯವರಿದ್ದಾರೆ.
ಮತ್ತು ಎಲ್ಲರೂ ಸೇರ್ಕೊಂಡು ಇವತ್ತು ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಈ ರೋಟರಿ ಸಂಸ್ಥೆ ಭಾಳ ಸಕಲೇಶ್ಪುರದಲ್ಲಿ ಆದಷ್ಟು ಕೆಲಸ ಆಗಿದೆ. ಒಂದು ಸಹಾಯ ಮಾಡಬೇಕು ಅಂದರೆ ಬೇರೆ ಒಂದು ರಾಜಕೀಯಕ್ಕೆ ಹೋಗಬೇಕು ಅಥವಾ ಇನ್ನೊಂದೇ ಮಾಡಬೇಕು ಅಂತ ಏನಿಲ್ಲ. ನಾವು ಈ ಸಂಸ್ಥೆ ಪ್ರತಿಯೊಂದು ಗುರುತಿಸಿ ತುಂಬ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದೆ. ಇದಕ್ಕೆ ನಾವು ಕೃತಜ್ಞತೆಯಾಗಿರಬೇಕು. ಆಮೇಲೆ ಈ ನಲ್ಲಿ ಬಿಡೋದು ನಮ್ಮೂರು ಚಿಕ್ಕಮಗಳೂರಲ್ಲಿ ಇಲ್ಲಾರಿ ಅಂತೆ. ನಾವು ಇಲ್ಲಿಗೆ ಬಂದಿದ್ದೀವಲ್ಲ ಆ ರೀತಿ, ಹಾಗಾಗಿ ನನಗೂ ಖುಷಿ ಇದೆ. ಈ ಒಳ್ಳೆ ಸ್ಟ್ಯಾಚ್ಯೂ ಇದೆ, ತುಂಬ ಚೆನ್ನಾಗಿದೆ. ಅದರಲ್ಲೂ ಬಿಳಿ ಬಣ್ಣ ಇದೆಯಲ್ಲ, ಬಣ್ಣ ಅಂತೂ ತುಂಬ ಎದ್ದು ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಎಲ್ಲ ನಮ್ಮ ಸಕಲೇಶ್ಪುರಕ್ಕೆ ಒಂದು ಹೆಮ್ಮೆ ತರುವಂಥ ಕೆಲಸ ಇದು. ಯಾಕೆಂದರೆ ಇಂಥ ದೊಡ್ಡ ಸ್ಟ್ಯಾಚ್ಯೂ ಇಲ್ಲ ಹಾಸನ್ ಬಿಟ್ಟರೆ. ಹಾಗಾಗಿ ಇದಕ್ಕೆ ಎಲ್ಲ ಮಾಡಿದಂಥ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆ ಹೇಳ್ತಾ ನಾನು ಮಾತು ಮುಗಿಸಿ ನಮಸ್ಕಾರ. ಧನ್ಯವಾದಗಳು. ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ರಾಜ್ಕುಮಾರ್ ಅವರು ಈಗ ತಾನೇ ಆಗಮಿಸಿರ್ತಕ್ಕಂತಹ ಪುರಸಭೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡಪ್ಪನವರಿಗೆ ಸ್ವಾಗತವನ್ನು ಕೋರುತ್ತಿದ್ದೀನಿ. ಈಗ ಅವರ ಹೆಸರು ಹೇಳಿದ್ವಿ ಆಗಲೇ ಮಾತಾಡಬೇಕಂದ್ರೆ. ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಯೋತಿ ರಾಜ್ಕುಮಾರ್ ಅವರು. ಮಾನ್ಯ ಶಾಸಕರೇ ಹಾಗೂ ನಮ್ಮ ನೆಚ್ಚಿನ ಮಾಜಿ ಶಾಸಕರೇ ಹಾಗೂ ಚಂಚಲ ಕುಮಾರಸ್ವಾಮಿಯವರೇ ಹಾಗೂ ನನ್ನ ಪುರಸಭಾ ಸದಸ್ಯರೇ ಮತ್ತು ನಾಮಿನಿ ಸದಸ್ಯರು, ಆದರೆ ವಿಶೇಷವಾಗಿ ರೋಟರಿ ಸಂಸ್ಥೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಮಸ್ಕರಿಸ್ತೀನಿ. ಯಾಕೆಂತ ಹೇಳಿದ್ರೆ ಸಕಲೇಶ್ಪುರ ಒಂದು ಪ್ರವಾಸಿ ತಾಣ. ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಿದ್ದಾರೆ. ಬೈಪಾಸ್ ಆಗ್ತಿರೋದ್ರಿಂದ ಪ್ರವಾಸಿಗರು ಆ ಕಡೆ ಹೋಗೋಂಥ ಪರಿಸ್ಥಿತಿ ಬಂದಿದೆ. ಆದರೆ ಒಂದ್ಸಲ ಸಕಲೇಶ್ಪುರನ ನೋಡೋಣ ಅಂತ ಹೇಳಿ ಒಳಗಡೆ ಬರ್ತಿರೋದ್ರಿಂದ ಬಂದ ತಕ್ಷಣ ತಾಯಿ ಹೇಮಾವತಿ ದರ್ಶನ ಆಗ್ತಾ ಇದೆ. ಸೊ ಇಂಥ ಒಂದು ಸದಾವಕಾಶವನ್ನು ಸಂಸ್ಥೆ ಒದಗಿಸ್ಕೊಟ್ಟಿದ್ದು ಸಕಲೇಶ್ಪುರಕ್ಕೆ ನಮ್ಮ ರೋಟರಿ ಸಂಸ್ಥೆ. ತುಂಬ ಖುಷಿ ಆಗ್ತಿದೆ. ಅವರು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ಅಂದಾಗ ತುಂಬ ಖುಷಿ ಆಯಿತು. ಆಮೇಲೆ ಅದನ್ನ ಪುರಸಭೆಗೆ ಹಸ್ತಾಂತರ ಮಾಡ್ತಿದ್ದಾರೆ. ಒಳ್ಳೆ ಕೆಲಸ ಮಾಡಿ ಹಸ್ತಾಂತರ ಮಾಡ್ತಿದ್ದಾರೆ. ಅದನ್ನ ನಮ್ಮ ಜವಾಬ್ದಾರಿ ನಾವು ನೋಡ್ಕೋತಾ ಇದ್ದೀವಿ. ಆದರೆ ಇದು ಪುರಸಭೆಯ ವತಿಯಿಂದ ಆಗ್ತಿರೋ ವಹಿಸ್ಕೊಟ್ರು ನಮ್ಮ ಒಬ್ರದೇ ಕರ್ತವ್ಯ ಅಲ್ಲ. ಒಳ್ಳೆ ಕೆಲಸ ಎಲ್ಲರೂ ಮಾಡಿದ್ರು ಅದನ್ನ ಉಳಿಸ್ಕೊಂಡು ಹೋಗೋ ಕೆಲಸನ ಪ್ರತಿಯೊಬ್ಬ ಸದಸ್ಯರು ಮಾಡಬೇಕು, ಪ್ರತಿಯೊಬ್ಬರ ನಾಗರಿಕರು ಮಾಡಬೇಕು, ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಆಗಿರ್ಬೇಕು. ಹಾಗಾಗಿ ಪುರಸಭೆ ಒಂದೇ ಎಲ್ಲದನ್ನು ಇದು ಮಾಡ್ಕೊಳಕ್ಕಾಗಲ್ಲ. ಪ್ರತಿಯೊಬ್ರು ಬಂದು ಇಲ್ಲಿ ನೋಡ್ತಾರೆ, ತರಕಾರಿಗಳು ಹಾಕ್ತಿದ್ದಾರೆ. ಎಷ್ಟೋ ಜನ ನಾನು ಬಂದು ತೆಗೆಸ್ದಾಗ ನಾವು ಸ್ಥಳೀಯರು ಯಾಕೆ ತೆಗೆಸ್ತೀರಾ ಅಂತ ನನಗೆ ಜೋರು ಮಾಡಿದ್ದಾರೆ ಸುಮಾರು ಜನ. ಆದ್ರೆ ಅದು ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಅಥವಾ ನಾನು ಈ ಜಾಗಕ್ಕೋಸ್ಕರ ನಾನು ತೆಗೆಸ್ತಾ ಇಲ್ಲ. ಅದನ್ನ ಒಳ್ಳೇದಕ್ಕೋಸ್ಕರ, ಒಳ್ಳೆ ಕೆಲ್ಸಕ್ಕೋಸ್ಕರ ತೆಗೆಸ್ತಿದೀವಿ. ಪ್ರತಿಮೆನ ಅದ್ ರೂಪ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬೇಕು ಅಂತ ಮುನ್ನುಗ್ತೀವಿ. ಯಾರೇ ಆಗ್ಲಿ ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಮುಂದೆ ತಕ್ಷಣ ಅಲ್ಲಿಗೇನಾದ್ರೂ ಒಂದು ಕಂಟಕಗಳು ಎದುರಾಗ್ತಾ ಹೋಗ್ತವೆ. ಆದ್ರೆ ದಯವಿಟ್ಟು ಎಲ್ಲರಿಗೂ ಹೇಳೋದು, ಒಳ್ಳೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಆದ್ರೆ ಒಳ್ಳೆ ಕೆಲಸ ಆಗ್ಬೇಕು ಅಂತ ಇಷ್ಟಪಡ್ತಾರೆ, ಆಗೋದಕ್ಕೆ ತುಂಬಾ ತಕರಾರುಗಳನ್ನ ಅವರೇ ತಂದಿರ್ತಾರೆ. ಹಾಗಾಗಿ ಅದನ್ನ ದಯವಿಟ್ಟು ಯಾರು ಮಾಡಬೇಡಿ. ಹೇಮಾವತಿ ಪೂರ್ತಿ ವೈಟ್ ಸ್ಯಾರಿ ಹಾಕೊಂಡಿದ್ದಾರೆ. ಇವತ್ತು ಬುದ್ಧ ಜಯಂತಿ, ಶಾಂತಿ ಒಂದು ನೆಲೆಸ ಅಂತ ಇದು ದಿನ ಇವತ್ತು ನಮ್ಗಾಗಿದೆ. ವೈಟ್ ಅಂದ್ರೇನೆ ಶಾಂತಿ. ಹಾಗಾಗಿ ಶಾಂತಿನ ನೆಲೆಸಿ ಸಕಲೇಶ್ಪುರದಲ್ಲಿ ಎಲ್ಲ ಕೆಲಸಗಳಿಗೆ ಯಶಸ್ಸು ಕೊಟ್ಟು ತಾಯಿ ನಮ್ಮನ್ನ ಹರಿಸ್ಲಿ. ಮತ್ತೆ ರೋಟರಿ ಸಂಸ್ಥೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ. ಒಳ್ಳೆ ಅವ್ರಿಗೆ ಇನ್ನೂ ಶಶಿ ಅಣ್ಣ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವ್ರ ಜೊತೆ ಎಲ್ಲ ಪದಾಧಿಕಾರಿಗಳಾಗ್ಲಿ ಸದಸ್ಯರಾಗ್ಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ನೀವು ಹಸ್ತಾಂತರ ಮಾಡ್ಕೊಟ್ಟಿದೀವಿ ಅಂತ ಹೇಳಿದ ತಕ್ಷಣ ನಮ್ಗೊಬ್ರಿಗೆ ಬಿಡಕ್ ಹೋಗ್ಬೇಡಿ. ನಿಮ್ ಜವಾಬ್ದಾರಿನೇ ಆಗಿರುತ್ತೆ. ಈ ಕಡೆ ನೋಡಿದಾಗ ಅಧ್ಯಕ್ಷರೇ ಅಂತ ಒಂದು ಗಮನ ಕೊಡಕ್ಕೆ ಹೇಳಿ. ಖಂಡಿತವಾಗ್ಲೂ ಪ್ರತಿದಿನ ನೋಡಕ್ ಆಗ್ತಿದ್ರು ನಮ್ಮ ಮುಖ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹೇಳ್ಕೊಂಡು ಪ್ರತಿದಿನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನಾದರೂ ಒಂದು ಚೂರು ತೊಂದರೆ ಆದ್ರೂ ನಿಮ್ಮ ಗಮನದಲ್ಲಿದ್ರೂ ಖಂಡಿತವಾಗ್ಲೂ ನಮ್ಮ ಗಮನಕ್ಕೆ ಕೊಡಿ. ಅದನ್ನ ಶಿರಸ ವಹಿಸಿ ನಾನು ಮಾಡ್ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಂಡು ನಾನು ಇಷ್ಟಪಡ್ತೀನಿ. ಹಾಗಾಗಿ ಅದನ್ನ ಪ್ರತಿ ಒಂದು ಕಾರ್ಯದಲ್ಲೂ ಯಶಸ್ವಿ ಮಾಡೋದಕ್ಕೆ ಇದು ಮಾಡ್ತೀನಿ. ನಮ್ಮ ಶಾಸಕರು ಇದ್ದಾರೆ, ಸೊ ಅವರು ಸಹ ಎಲ್ಲ ಕಾರ್ಯದಲ್ಲೂ ಕೈ ಜೋಡಿಸಿ ನಮ್ಮ ಜೊತೆಗೆ ಪುರಸಭೆ ಜೊತೆಗೆ ಬರ್ತಾ ಇದ್ದಾರೆ. ಹಾಗೆ ಮುಂದೆ ಹೋದ್ರೂ ಈ ಸ್ಥಳನ ಒಂದು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ನಾನು ಶಾಸಕರು ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ನಿಮ್ಮ ಕೈ ಜೋಡಿಸಿ ನಾವು ಇನ್ನೂ ಒಳ್ಳೆ ಕೆಲಸ ಮಾಡೋಣ ಸರ್ ಅಂತ ಹೇಳ್ತಾ, ಇನ್ನೂ ರೋಟರಿ ಸಂಸ್ಥೆಗೆ ಒಳ್ಳೇದಾಗೋದಕ್ಕೆ ಅವಕಾಶ ಆಗಿ ದೇವರವರಿಗೆ ಎಲ್ಲ ಕೆಲಸದಲ್ಲಿ ಯಶಸ್ಸು ಕೊಡಲಿ ಅಂತ ಹೇಳ್ತಾ, ತಾಯಿ ಹೇಮಾವತಿ ಶಾಂತಿ ನೆಲೆಸಲಿ ಸಕಲೇಶ್ಪುರದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೊಡ್ತಾ ನನ್ನ ಮಾತು. ಧನ್ಯವಾದಗಳು ಪುರಸಭಾ ಅಧ್ಯಕ್ಷರಿಗೆ. ಈ ಒಂದು ವಾರ್ಡಿನ ಸದಸ್ಯರಾಗಿರ್ತಕ್ಕಂತಹ ಮುಖೇಶ್ ಶೆಟ್ಟಿ ಅವರು ಮಾತಾಡಿ ಒಂದು ಹೇಳಿ. ವಿಶ್ವ ಬನ್ನಿ.
ಈಗ ಶಾಸಕರ ಸಮ್ಮುಖದಲ್ಲಿ ನಾವು ಇವತ್ತು ನಮ್ಮ ಹೇಮಾವತಿ ಸ್ಟ್ಯಾಚ್ಯೂಗೆ ಹಿಂದೆ ಕೆಲಸ ಮಾಡ್ತವರಿಗೆ ಮುಚ್ಚೋದಕ್ಕೆ ಇಷ್ಟಪಡ್ತೀನಿ. ಹಾಗಿರಲಿ. ಈಗ ನಮಗೆ ಮೊದಲು ಈ ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂತಹ ಅವಿನಾಶ್ ಅವರು ನಮ್ಮ ರೊಟೇರಿಯನ್ ಅವರು ಬಂದು ಶಾಸಕರಿಂದ ಬಂದು ಅನುಮತಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಈ ಸ್ಟ್ಯಾಚ್ಯೂಗೆ ಸುಂದರವಾದಂಥ ಬಣ್ಣವನ್ನು ಹೊಂದಿರತಕ್ಕಂತಹ ನಮ್ಮ JSSನ ಡ್ರಾಯಿಂಗ್ ಟೀಚರ್ ಆಗಿರ್ತಕ್ಕಂಥ ಶ್ರೀಧರ್ ಅವರು ದಯವಿಟ್ಟು ಬನ್ನಿ. ಅದೇ ರೀತಿ ನಮ್ಮ ರೊಟೇರಿಯನ್ ಹಾಗೂ ಕಾಂಟ್ರಾಕ್ಟರ್ ಸುರೇಶ್ ಬನ್ನಿ. ಓಕೆ. ಸುರೇಶ್ ಈ ಒಂದು ಸರ್ ಒಂಚೂರು ಈ ಕಡೆ ಸರ್. ನಮಗೆ ಈ ಒಂದು ಈ ಸುತ್ತಲೂ ಸ್ವಚ್ಛತೆಯಿಂದ ಹಿಡಿದು ಪ್ರತಿಯೊಂದು ಕೆಲಸ ಇವತ್ತು ತೋರಣ ಇರ್ಬೋದು, ಸ್ಟಾರ್ಟಿಂಗ್ ಇಂದ ಇವತ್ತರೆಗೂ ನಮಗೆ ನಮ್ಮ ಜೊತೆಗೆ ಇದ್ದಂಥವ್ರು ದೊರೆ ಪಾಪಣ್ಣ ಅವರು, ನಮ್ಮ ರೊಟೇರಿಯನ್ ಪಾಪಣ್ಣ ಅವರು, ಅವರ ತಕ್ಷಣ ಅವರ ಟ್ರ್ಯಾಕ್ಟರು ಅವರ ಲೇಬರ್ ಎಲ್ಲ ಕರ್ಕೊಂಡು ಬಂದು ಎಷ್ಟು ದಿನ ಮಾಡಿದ್ದಾರೆ ಅಂತಂದರೆ ನಾವೆಲ್ಲ ಲೇಟಾಗಿ ಬಂದರು. ಬೆಳಗ್ಗೆ 6 ಗಂಟೆಯಿಂದ ಅವರು ಇಲ್ಲಿದ್ದರು. ಅವರಿಗೆ ನಾವು ಗುರ್ಸೋದಕ್ಕೆ ಇಷ್ಟಪಡ್ತೀವಿ. ಅಣ್ಣ ಈ ಕಡೆನಾ ಹತ್ರ ಓಕೆ. ಆಮೇಲೆ ನಮಗೆ ಇನ್ನೊಂದು ಹೇಳಬೇಕು ಅಂದರೆ ಈ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ಮುಖೇಶ್ ಶೆಟ್ಟಿ ಅವರು, ಅವ್ರನ್ನ ನಾವು ಗುರ್ಸೋದಕ್ಕೆ ಇಷ್ಟಪಡ್ತೀವಿ. ಅವರು ಇಡೀ ಟೀಮ್ ಕರ್ಕೊಬಂದು ಪ್ರತಿ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರನ್ನೂ ಕೂಡ ಅವ್ರಿಗೊಂದು ಧನ್ಯವಾದವನ್ನು ಹೇಳ್ತಾರೆ ಸರ್. ಈ ಕಡೆ ಸರ್. ಅದೇ ರೀತಿ ಪುರಸಭಾ ಅಧ್ಯಕ್ಷರು ಕೂಡ ಬಂದು ಇಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸವನ್ನ ಮಾಡ್ತಿದ್ರು. ಅವರು ಕೂಡ ಮೇಡಮ್ ಈ ಕಡೆ. ಥ್ಯಾಂಕ್ ಯು. ಹಾಗೆ ಕಾಂಟ್ರಾಕ್ಟರ್ ಚಂದ್ರು ಬಂದಿಲ್ವಾ? ಇತ್ತು ಎಲ್ಲೂ ಕಾಣ್ತಾ ಇಲ್ಲ. ಅವರು ಕೂಡ ಶಶಿಯಣ್ಣ ಒಂದು ಫೋನ್ ಮಾಡಿದ ತಕ್ಷಣನೇ ಬಂದು ಇಲ್ಲಿ ಕೆಲಸದ ಹತ್ರ ನೀರು ಹಾಕೋದು, ಕ್ಯೂರಿಂಗ್ ಮಾಡೋದು ಎಲ್ಲ ಕೆಲಸವನ್ನು ಕೂಡ ಮಾಡಿದ್ರು. ಅದೇ ರೀತಿ ವಿಶೇಷವಾಗಿ ನಮ್ಮ ರೋಟರಿ ಸಂಸ್ಥೆಯಿಂದ ಶಾಸಕರಾಗಿರ್ತಕ್ಕಂಥ ಸಿಮೆಂಟ್ ಮಂಜು ಅವರಿಗೆ ಧನ್ಯವಾದವನ್ನ ಹೇಳಬೇಕು. ಯಾಕೆಂದ್ರೆ ಇದು ಧೂಳು ಅಂದ್ರೆ ಧೂಳಾಗಿತ್ತು ತುಂಬಾ. ಲಾಸ್ಟ್ ನಾವು ಪೂಜೆ ಮಾಡೋ ಸಂದರ್ಭದಲ್ಲಿ, ಗವರ್ನರ್ ವಿಸಿಟ್ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಮೆಟ್ಲಿಂಗ್ ಎಲ್ಲ ಮಾಡಿಸಿದ್ರು. ಈಗ ನಿನ್ನೆ ಇಲ್ಲಿ ಡಾಂಬರ್ ಹಾಕ್ಸಿದ್ದಾರೆ. ಇಲ್ಲಿ ಕಂಪ್ಲೀಟ್ ಧೂಳು ಸಂಪೂರ್ಣ ಅವಾಯ್ಡ್ ಆಗಿದೆ. ಶಾಸಕರಿಗೆ ರೋಟರಿ ಸಂಸ್ಥೆಯ ಧನ್ಯವಾದವನ್ನು ಹೇಳಬೇಕು. ಅದೇ ರೀತಿ ಶಾಸಕರು ಇವತ್ತು ಬುದ್ಧ ಪೌರ್ಣಿಮಾ ಕಾರ್ಯಕ್ರಮದ ಒಂದು ಅಂಬೇಡ್ಕರ್ ಬಂದು ಅವ್ರನ್ನ ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು PS ಬಂದು ಹೇಳ್ತಾ ಇದ್ದಾರೆ ಶಾಸಕರು ಬೇಕು ಅಂತೇಳಿ. ಹಾಗಾಗಿ ಅವರಿಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಒಳ್ಳೆಯ ಮಾತುಗಳನ್ನಾಡಿದ್ದೀರಾ. ಅದೇ ರೀತಿ ಈ ಒಂದು ಸ್ಟ್ಯಾಚ್ಯೂ ಹಿಂದೆ ನಿಮ್ಮ ಸಹಕಾರ ಸಾಕಷ್ಟಿತ್ತು. ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಮ್ಮ ಯಶವಂತ್ ಅವರು. ಎಲ್ಲರಿಗೂ ನಮಸ್ಕಾರ. ಅದೇ ಶಾಸಕರ ಮಂಜಣ್ಣವರಿಗೂ, ಮಾಜಿ ಶಾಸಕರಾದ ಕುಮಾರಸ್ವಾಮಿ ಅವರಿಗೂ, ಮತ್ತು ಪುರಸಭಾ ಅಧ್ಯಕ್ಷರಾದ ಜ್ಯೋತಿಯವರಿಗೂ, ಮತ್ತು ಹಲವು ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಹಾಗೂ ನಮ್ಮ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ವೀರೇಂದ್ರ ಅವರಿಗೂ, ಮತ್ತು ನಮ್ಮ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರುಗಳಿಗೂ ಇದೊಂದು ಸುವರ್ಣ ಅಕ್ಷರ. ಯಾಕೆಂದರೆ ಈ ನಮ್ಮ ಸಕಲೇಶ್ಪುರಕ್ಕೆ ಮೊದಲನೇ ಸತಿ ಬಂದ ತಕ್ಷಣ ನಮಗೆ ಸಿಗೋದೇ ಹೇಮಾವತಿ ಸ್ಟ್ಯಾಚು. ಅಂದರೆ ಫಸ್ಟ್ ಸಿಗೋದು ನದಿ. ಇದು ಯಾರು ಸಮೇತ ಮಾಡಿರಲ್ಲ. ಸರ್ಕಾರ ಇದೊಂದು ಗಮನೀಯವಾಗಿ ಮಾಡಬಹುದಿತ್ತು. ಪುರಸಭೆಯರಾಗಲಿ ಶಾಸಕರಾಗಲಿ ಯಾರೂ ಮಾಡಲಿಲ್ಲ. ಆದರೆ ನಮ್ಮ ರೋಟರಿ ಸಂಸ್ಥೆಯಿಂದ ಇದೊಂದು ಮನಸ್ಸು ಮಾಡಿ ಯಾವುದೇ ಥರ ಅನುದಾನ ಯಾವುದೇ ಇದು ಇಲ್ದಂಗೆ ನಮ್ಮ ರೋಟರಿ ಸಂಸ್ಥೆಯಿಂದ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು. ಹಾಗೆಯೇ ಇದು ಒಂದು ನಮ್ಮ ರೋಟರಿ ಸಂಸ್ಥೆಗೆ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಕೆಲಸ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನಮಗೆ ಹೆಮ್ಮೆ ಆಗುತ್ತೆ. ಯಾವುದೇ ಥರ ಸಹಕಾರ ಆಗಲಿ ಸ್ವಂತ ದುಡ್ಡಿಂದ ಎಲ್ಲ ಹಾಕೊಂಡು ಮಾಡಿ ಈಗ ಇದು ಪುರಸಭೆಗೆ ಹಸ್ತಾಂತರ ಮಾಡ್ತಾ ಇದೀವಿ. ಯಾಕೆಂದರೆ ಪುರಸಭೆಯವರು ಇದೊಂದು ಗಮನಿಯಾಗಿ ಇಟ್ಕೊಂಡು ಇದೊಂದು ನೀಟಾಗಿ ಎಲ್ಲ ಮೇಂಟೆನೆನ್ಸ್ ಮಾಡಿ ಇದೊಂದು ಒಳ್ಳೆಯ ಪ್ರವಾಸಿ ತಾಣ ಆಗಬೇಕು ಅಂತ ನನ್ನ ಬಯಕೆ. ಹಂಗಾಗಿ ಅವರಿಗೆ ನನ್ನ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಹೇಳ್ತೀನಿ.
ಹಾಗೆಯೇ ಎಲ್ಲ ಕೆಲಸಗಳನ್ನು ನೀಟಾಗಿ ಮಾಡಿ ಇದೇ ಥರ ಮುಂದೆನೂ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯಗಳು. ಹಿಂಗೆ ಮುಂದೆ ಸಾಗಲಿ ಅಂತ ನನ್ನ ಅಭಿಪ್ರಾಯ ಹೇಳಿ ಇಷ್ಟು ಹೇಳಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಹೇಳ್ತೇನೆ. ಥ್ಯಾಂಕ್ ಯು. ಯಶವಂತ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಾವು ಮರ್ತ್ಬಿಟ್ವಿ, ನಮ್ಮ ಚೀಫ್ ಆಫೀಸರ್ ಇಲ್ಲೇ ಬೆಳಗ್ಗೆಯಿಂದ ಬಂದು ನಿಂತ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡ್ತಿದ್ರು. ಅವರು ಕೂಡ ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ಧನ್ಯವಾದಗಳನ್ನು. ಮಹೇಶ್ವರಪ್ಪ ಇವರು ಧನ್ಯವಾದಗಳು. ಆಮೇಲೆ ಅವರು ಪೌರ ಕಾರ್ಮಿಕರು ಮತ್ತು ಅವರು ಪರಿಸರ ಅಭಿಯಂತರು ಎಲ್ಲರೂ ಕೂಡ ಪುರಸಭೆಯ ಕೆಲಸ ಮಾಡಿದಂಥವ್ರು ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಅದೇ ರೀತಿ ನಮಗೆ ಇನ್ನೊಂದು ವಿಶೇಷ ಅಂದರೆ ಈಗ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಾಗ ನಮ್ಮ ರೋಟೇರಿಯನ್ ಎನ್ ಶೆಟ್ಟಿ ಮತ್ತು ಡಾಕ್ಟರ್ ಮೋಹನ್ ರಾವ್ ಶೆಟ್ಟರು ನಮಗೆ ಫಸ್ಟು ಅವರೇ ನಮಗೆ ಅವರೇ ಫಸ್ಟ್ ಡೋನರ್. ಅವರು ನಮ್ಮ ಈ ಒಂದು ಸಂಸ್ಥೆಗೆ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮೇಡಮ್ ಈ ಕಡೆ. ಓಕೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಸ್ಟ್ಯಾಚ್ಯು ಮೊದಲೇ ಆಲ್ರೆಡಿ ಹೇಳಿದ್ವಿ. ಸ್ಟ್ಯಾಚ್ಯೂಗೆ ಏನು ಆರ್ಥಿಕ ನೆರವನ್ನ ನಮ್ಮ ಎಲ್ಲ ರೋಟರಿ 29 ಜನ ಮೆಂಬರ್ಸ್ಗಳು ಏನು ಕೂತಿದ್ದಾರೆ ಅದರಿಂದ ಇದು ನಿರ್ಮಾಣ ಆಗಿದೆ ಹಾಗಾಗಿ ನಾವು ನಮ್ಮ ಡಿನ್ನರ್ ಮೀಟ್ನಲ್ಲಿ ನಾವು ಎಲ್ಲ ನಮ್ಮ ರೋಟರಿ ಮೆಂಬರ್ಸ್ಗಳಿಗೆ ಒಂದು ಮೊಮೆಂಟಸ್ನ ನಾವು ಅವತ್ತು ಅಲ್ಲಿ ನಾವು ಕೊಡ್ತೇವೆ. ಯಾಕೆಂದರೆ ಇವತ್ತು ಕಂಪ್ಲೀಟ್ ಎಲ್ಲರೂ ಕೂಡ ಬಂದಿಲ್ಲ ರೋಟರಿ ನಮ್ಮ ಮೆಂಬರ್ಸ್ಗಳು, ಅಲ್ಲಿ ನಾವು ಗುರುತಂಥ ಕೆಲಸವನ್ನು ಮಾಡ್ತೀವಿ. ಅದೇ ರೀತಿ ಇನ್ನೂ ಒಂದು ವಿಶೇಷ ಅಂತಂದರೆ ನಮ್ಮ ಸ್ಟಾರ್ಟಪ್ನವರಿಗೂ ಕೂಡ ವಿಶೇಷವಾದ ಧನ್ಯವಾದ ಹೇಳಬೇಕು. ಅವಾಗ ಪುರಸಭಾ ಅಧ್ಯಕ್ಷರಾಗಿದ್ದರು, ಅವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟರು. ಅವತ್ತು ಕೂಡ ಎಲ್ಲ ಇಲ್ಲಿ ನೋಡೋಂಗಿರಲಿಲ್ಲ, ಅಷ್ಟು ಇದಿತ್ತು. ಅವರೇ ಬಂದು ನಿಂತ್ಕೊಂಡೆಲ್ಲ ಕ್ಲೀನಿಂಗ್ ಮಾಡಿಸಿ ಅವರ ಬುದ್ಧಿಪುರಿ ಸಂದರ್ಭದಲ್ಲಿ ಅವರು ಬಂದು ನಮಗೆ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಸ್ಟಾರ್ಟಪ್ನವರು ಮಾತಾಡ್ತೀರಾ ಬಂದ್ರೆ ಮತ್ತೆ ಯಾರಾದರೂ ವಿಶ್ ಮಾಡಂಗಿದ್ರೆ ಒಂದು ನಿಮಿಷ ಎಲ್ಲ ಇರಿ. ಪುರಸಭಾ ಸದಸ್ಯರು ಇರ್ಬೋದು, ಯಾರಾದರೂ ಮಾತಾಡಂಗಿದ್ರೆ ಬನ್ನಿ. ವಿಶ್ ಮಾಡಂಗಿದ್ರೆ ಅಲ್ಲ ಮಾತಾಡಂಗಿದ್ರೆ ಬನ್ನಿ ಮಾತಾಡಿ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್. ಹಾಗೆ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಇಲ್ಲ ಕುಮಾರಸ್ವಾಮಿ ಅವರು ಒಂದು ಎರಡು ಮಾತಾಡಿ. ಯಾಕಂತಂದ್ರೆ ಅವರು ತಾಲೂಕು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು. ಅವ್ರ ಹಿಂದೆ ಒಂದು ಆರಾಮಾಗಿ ನಿಂತ್ಕೊಂಡಿದ್ದಾರೆ. ಒಂದೆರಡು ಮಾತಾಡಿ. ಯಾಕೆಂತಂದ್ರೆ ಈಗ ಟೂರಿಸಂ ವಿಶೇಷ ಅಂದ್ರೆ ಅವರು ಸಕಲೇಶ್ಪುರ ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ಸಾಕಷ್ಟು ಮೀಟಿಂಗ್ಗಳೆಲ್ಲ ಮಾಡ್ತಾ ಇರ್ತಾರೆ. ಈಗ ಟೂರಿಸಂಗೆ ರಿಲೇಟೆಡ್ ಆಗಿರ್ತಕ್ಕಂಥ ಈ ಒಂದು ಸ್ಟ್ಯಾಚ್ಯೂ, ಹಾಗಾಗಿ ಒಂದೆರಡು ಮಾತಾಡಿ. ಈ ಸಭೆಯಲ್ಲಿ ಉಪಸ್ಥಿತರಿರುವ ನಮ್ಮ ನಾಯಕರು ಹಾಗೂ ಮಾಜಿ ಸಚಿವರು ಆದ ಕುಮಾರಸ್ವಾಮಿಯವರೇ, ಪುರಸಭಾ ಅಧ್ಯಕ್ಷರೇ, ಪುರಸಭಾ ಸದಸ್ಯರೇ, ಎಲ್ಲ ಮಾಜಿ ಸದಸ್ಯರುಗಳೇ ಹಾಗೂ ಆತ್ಮೀಯ ಸಾರ್ವಜನಿಕ ಬಂಧುಗಳೇ ಹಾಗೂ ಆತ್ಮೀಯರಾದ ಹಾಗೂ ಸದೃಢರಾದ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರೇ, ಈ ದಿವಸ ತುಂಬಾ ಮಹತ್ವದ ದಿನ ಅಂತ ಹೇಳಬೇಕು. ಕಾರಣ ಅಂದ್ರೆ ನಮ್ಮ ಸಕಲೇಶ್ಪುರದಲ್ಲಿ ನಮ್ಮ ಪ್ರವಾಸೋದ್ಯಮಕ್ಕೆ ಬಣ್ಣ ತರುವಂತಹ ಈ ಹೇಮಾವತಿ ವಿಗ್ರಹವನ್ನು ನಿಲ್ಲಿಸಿ ನಮ್ಮ ಸಕಲೇಶ್ಪುರಕ್ಕೆ ವಿಶೇಷವಾದ ಗೌರವವನ್ನು ತರೋದಕ್ಕೆ ಬಯಸಿರುವ ಎಲ್ಲ ರೋಟರಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ನಾನು ವಂದಿಸ್ತಾ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ನನ್ನ ಅವಧಿಯ ಕಾರ್ಯದರ್ಶಿ ಆಗಿದ್ದಂಥ ನಮ್ಮ ಜನಕೆರೆ ಪರಮೇಶ್ ಅವ್ರ ಬಗ್ಗೆ ಒಂದು ಎರಡು ಮಾತು ನಾವು ಮಾತಾಡಬೇಕು. ಯಾಕೆಂದ್ರೆ ಜನಕೆರೆ ಪರಮೇಶ್ಗೆ ಈಗ ಏನು ಹಗಲು ಟೈಮ್ ಇದೆ 12 ಗಂಟೆ, ಅದು ಎಲ್ಲ ಸ್ಫೂರ್ತಿ ಪ್ರೇರಣೆ. 12 ಗಂಟೆ ಟೈಮ್ ಅವ್ರಿಗೆ ಸಾಲ್ತಾ ಇಲ್ಲ. ಯಾಕೆಂದ್ರೆ ಅವನಿಗೆ ಪೂರಾ 24 ಅವರ್ಸು ಹಗಲೇ ಇರಬೇಕಿತ್ತು. ಅಷ್ಟು ಬ್ಯುಸಿ ಇರ್ತಾನೆ. ಈಗ 1 ನಿಮಿಷ ಫ್ರೀ ಇರಲ್ಲ. ಅಲ್ಲಿ ಫೋನ್ ಬರುತ್ತೆ, ಇಲ್ಲಿ ಫೋನ್ ಬರುತ್ತೆ, ಎಲ್ಲ ಕಡೆ ಅಟೆಂಡ್ ಮಾಡಿ ಎಲ್ಲ ಕಾರ್ಯನೂ ಮಾಡ್ತಾ ಇರ್ತಾರೆ. ಅವರು ಇದಕ್ಕೆ ತುಂಬ ಬೆನ್ನೆಲುಬಾಗಿ ನಿಂತು ಅವ್ರದ್ದೇ ಮೇಯ್ನ್ ಇದಕ್ಕೆ ಹಲವಾರು ಎಲ್ಲ ಕಾರ್ಯಗಳು ಮಾಡಲಿಕ್ಕೆ. ಹಾಗಾಗಿ ಅವರಿಗೆ ತುಂಬ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೀನಿ ವಿಶೇಷವಾಗಿ.
ತುಂಬ ಆಕ್ಟಿವಾಗಿ ಅವರೊಂದು 2 ಮಾತಾಡಿ ತನ್ಮೇಶ್ ಅವರು. ತುಂಬ ಬಿಸಿ ಪ್ರಾರಂಭದಿಂದ ಬೈಕ್ ಇಟ್ಕೊಂಡು ನಾವೇ ಮಾತಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ನನಗೆ ಒಂದು ಕನಸಿತ್ತು, ಸಕಲೇಶ್ಪುರದ ಒಂದು ಹೇಮಾವತಿ ನದಿ ದಡದಲ್ಲಿ ಬೈಕೆರೆ ನಾಗೇಶ್ ಅಣ್ಣನಿಗೆ ನಾವು ಹೇಳಿದ್ವಿ. ಅವ್ರು ಆ್ಯಕ್ಚುಲಿ ಒಂದು ಪ್ಲ್ಯಾನ್ ಮಾಡಿದ್ರು. ಬೈಕೆರೆ ನಾಗೇಶ್ ಅಣ್ಣ ಹಲೋ, ಬೈಕೆರೆ ನಾಗೇಶ್ವರನ ಹತ್ರ ನಾವು ಡಿಸ್ಕಷನ್ ಮಾಡಿದ್ವಿ. ಅರುಣ್ ರಕ್ಷಿಣಿ ನಾವೆಲ್ಲ ಇದೊಂದು ಸ್ಟ್ಯಾಚು ಆಗಬೇಕು ಅಂತೇಳಿ. ಆ್ಯಕ್ಚುಲಿ ಅವರು 50 ಲಕ್ಷ ರೂಪಾಯಿ ದುಡ್ಡು ಇಟ್ಟಿದ್ರು. ಇದೆಲ್ಲ ರಸ್ತೆ ಎಲ್ಲ ಕೆಲಸಗಳಾಯಿತು. ಅಷ್ಟೊತ್ತಿಗೆ ಅವರಿಗೆ ಓಪನ್ ಅಪ್ ಸರ್ಜರಿ ಆಯಿತು. ಮತ್ತೆ ಅವರು ರಿಕವರಿ ಆಗೋಕ್ಕೆ ಕಷ್ಟ ಆಯಿತು, ಆಗಲಿಲ್ಲ. ಅದು ನಾವು ನಮ್ಮ ರೋಟರಿ ಅಧ್ಯಕ್ಷ ಸಾನ ಶಶಿಧರ್ ಅಧ್ಯಕ್ಷರಾಗಿದ್ದರು, ನಾವು ಕಾರ್ಯದರ್ಶಿ ಆಗಿದ್ದ ಸಂದರ್ಭದಲ್ಲಿ ನಾವು ಹೀಗೆ ಡಿಸ್ಕಷನ್ ಮಾಡಿದ್ವಿ. ನಮ್ಮ ದೇವಾಡಿ ಮೀಟಿಂಗ್ ಡಿಸ್ಕಷನ್ ಮಾಡಿ ಒಂದು ಹೇಮಾವತಿ ಸ್ಟ್ಯಾಚು ಮಾಡಬೇಕು ಅಂತಂದಾಗ ಎಲ್ಲ ಸದಸ್ಯರು ಇಲ್ಲ ಮಾಡೋಣ ಅಂತೇಳಿ, ಬೇಡ ಅಂತ ಯಾರು ಕೂಡ ಹೇಳಿಲ್ಲ. ಎಲ್ಲರೂ ಇಲ್ಲ ಒಳ್ಳೆ ಕೆಲಸ ಇದು ಮಾಡೋಣ ಬಿಡಿ ಅಂತ ಅಂದ್ರು. ನಂತರ ನಾವು ಇದಕ್ಕೆ ಆರ್ಥಿಕ ಎಷ್ಟು ಖರ್ಚು ಬರ್ತದೆ ಏನು ಅಂತ ಅಂದಾಗ ಎಷ್ಟಾದ್ರೂ ಖರ್ಚು ಬರಲಿ ನಾವೆಲ್ಲರೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ಮೆಂಬರ್ಸ್ಗಳು ಕೂಡ ಇದು ಮಾಡಿದ್ರು. ಯಾರಿಂದಲೂ ಪಬ್ಲಿಕ್ ಇವತ್ತು ಕೂಡ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ, ಪುರಸಭೆಯಿಂದಾಗಲಿ ಬೇರೆ ಯಾರಿಂದಲೂ ಕೂಡ ನಾವು ಇದು ಮಾಡೋದು ಬೇಡ. ನಮ್ಮ ಕಾರ್ಯಕ್ರಮ ನಾವು ಎಷ್ಟಾಗುತ್ತೆ ನಾವೆಲ್ಲ ಶೇರ್ ಮಾಡೋಣ ಅಂತೇಳಿ ಎಲ್ಲ ಮೆಂಬರ್ಗಳು ಶೇರ್ ಮಾಡಿ ಇವತ್ತು ಒಂದು ಸುಂದರವಾದಂತಹ ಒಂದು ಇವತ್ತು ಹೇಮಾವತಿ ಸ್ಟ್ಯಾಚು ಇಲ್ಲಿ ನಿರ್ಮಾಣ ಆಗಿದೆ. ನನಗೆ ತುಂಬಾ ಖುಷಿ ಇದೆ. ಈಗ ಏನಪ್ಪ ಅಂತಂದರೆ ಯಾವುದಾದ್ರೂ ಒಬ್ಬರದ್ದು ಪ್ಲ್ಯಾನ್ ಇದ್ದರೆ ಅದು ಸಾಕಾಗಲ್ಲ. ಇವತ್ತು ಹನಿ ಹನಿ ಗುಡಿದರೆ ಹಳ್ಳ ಅಂತ ಅನ್ನೋ ಹಾಗೆ ಇವತ್ತೊಂದು ರೋಟರಿ ಸಂಸ್ಥೆ ಒಳಗಡೆ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ಸೇವಾ ಮನೋಭಾವದಿಂದ ರೋಟರಿ ಸಂಸ್ಥೆ ಒಳಗಡೆ ಇಟ್ಕೊಂಡು ಇವತ್ತೊಂದು ಕೆಲಸ ಆಗಿದೆ. ಸಕಲೇಶ್ಪುರದಲ್ಲಿ ಕುಡಿಯೋ ನೀರಿನ ಘಟಕ ಇರ್ಬೋದು, ನಮ್ಮದು ಸ್ಟ್ಯಾಚು ಇರ್ಬೋದು, ಮತ್ತು ಬಸ್ ನಿಲ್ದಾಣ ಇರ್ಬೋದು, ಎಲ್ಲ ಸಾಕಷ್ಟು ಕೆಲಸಗಳು ಸಕಲೇಶ್ಪುರ ರೋಟರಿ ಸಂಸ್ಥೆಯ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಆಗ್ತಾ ಇದೆ. ಹಾಗಾಗಿ ನಾವು ಆಲ್ರೆಡಿ ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕ ಮಾತುಗಳು ಎಲ್ಲವನ್ನು ಹೇಳಿದ್ದಾರೆ. ಎಷ್ಟು ಜಾಸ್ತಿ ಇರೋದ್ರಿಂದ ಮಾತಾಡೋದು ಇಲ್ಲ. ಹಾಗಾಗಿ ನಮ್ಮ ಈ ಒಂದು ಸ್ಟ್ಯಾಚುಗೆ ಸಹಕಾರ ನೀಡಿರ್ತಕ್ಕಂಥ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿ ಈಗ ಒಂದು ಸಾಂಕೇತಿಕವಾಗಿ ನಮ್ಮ ರೋಟರಿ ಸಂಸ್ಥೆಯ ಹಾಲಿ ಕಾರ್ಯದರ್ಶಿಯಾಗಿರ್ತಕ್ಕಂತಹ ರವಿರಾಜ್ ಪಿ ಶೆಟ್ಟಿ ಅವರು ಒಂದೆರಡು ವಂದನಾರ್ಪಣೆಗಳನ್ನು ಸಾಂಕೇತಿಕವಾಗಿ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಇಂದಿನ ಈ ಕಾರ್ಯಕ್ರಮಕ್ಕೆ ಪೋಸ್ಟ್ ಮಾಡಿದಂತಹ ರೋಟರಿಯನ್ ಸದಾಶಿವ ಎಸ್.ಎಂ. ಅವರು ಬರಬೇಕಂತ ಕೇಳಿಕೊಳ್ತೇನೆ. ರೋಟರಿಯನ್ ಸುರೇಶ್ ಎಸ್.ಪಿ., ರೋಟರಿಯನ್ ಪೀತಾಂಬರಾಜ್ ಸರ್, ರೋಟರಿಯನ್ ಭರತ್ ಜೈನ್. ಇನ್ನೂ ಕೂಡ ಬಂದು ಕಾರ್ಯಕ್ರಮ ಅಟೆಂಡ್ ಆದರೆ ಧನ್ಯವಾದಗಳು. ಸುರೇಶ್ ಅವರು ಎಸ್.ಪಿ. ಸುರೇಶ್ ಆದಿ ನಮಗೆ ಯಾವ ಸಾಥ್ ಜೊತೆಗೆ ಅಂತ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಎಲ್ಲರಿಗೂ ಕೂಡ ರೋಟರಿ ಸಂಸ್ಥೆ ಸಕಲೇಶ್ಪುರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಸ್ಟ್ಯಾಚುಗೆ ಕಾರ್ಯಕರ್ತರಾದಂತಹ 2023-24ನೇ ಸಾಲದ ಅಧ್ಯಕ್ಷರಾದ ಸಾನ ಶಶಿಧರ್ ಹಾಗೂ ಪರಮೇಶ್ ಅವರಿಗೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಅವರು ಸಾಕ್ಷೀಭೂತರಾಗಿದ್ದಾರೆ. ಅವರಿಗೂ ಕೂಡ ರೋಟರಿ ಸಂಸ್ಥೆ ಮತ್ತು ಎಲ್ಲರ ಪರವಾಗಿ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸರಿ ಈ ಕಡೆ. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ, ಜಿಲ್ಲಾ ಪಂಚಾಯ್ತಿ ಮಾಜಿ ಸದಸ್ಯರಾದ ಚಂಚಲ ಕುಮಾರಸ್ವಾಮಿ, ಕೆ.ಎಸ್. ಕುಮಾರಸ್ವಾಮಿ, ಪುರಸಭಾ ಅಧ್ಯಕ್ಷೆ ಜ್ಯೋತಿ ರಾಜ್ಕುಮಾರ್, ರೋಟರಿ ಸಂಸ್ಥೆ ಮಾಜಿ ಅಧ್ಯಕ್ಷೆ ಸಹನಾ ಶಶಿಧರ್, ರೋಟರಿ ಅಸಿಸ್ಟೆಂಟ್ ಗವರ್ನರ್ ಅರುಣ್ ರಕ್ಷಿದಿ, ವಲಯ ದಂಡಾಧಿಕಾರಿ ಯಶವಂತ್, ಪುರಸಭೆ ಮಾಜಿ ಅಧ್ಯಕ್ಷರಾದ ಎಸ್.ಡಿ. ಆದರ್ಶ, ಕಾಡಪ್ಪ, ಕೌಸಲ್ಯ ಲಕ್ಷ್ಮಣಗೌಡ, ಮಾಜಿ ಉಪಾಧ್ಯಕ್ಷ ಮುಖೇಶ್ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಮೇಶ್ ಪೂಜಾರಿ, ರೋಟರಿ ಸಂಸ್ಥೆ ಅಧ್ಯಕ್ಷ ಎ.ಡಿ. ವೀರೇಂದ್ರ, ನಿರೂಪಕ ಜಾನೇಕೆರೆ ಆರ್. ಪರಮೇಶ್, ಕಾರ್ಯದರ್ಶಿ ರವಿರಾಜ್ ಪಿ ಶೆಟ್ಟಿ ಹಾಗೂ ಪುರಸಭಾ ಸದಸ್ಯರು, ರೋಟರಿ ಸಂಸ್ಥೆಯ ಸದಸ್ಯರು ಉಪಸ್ಥಿತರಿದ್ದರು. ಹೇಮಾವತಿ ಪ್ರತಿಮೆ ಸುತ್ತಲೂ ಪಾರ್ಕ್ ನಿರ್ಮಿಸಿ ಸಕಲೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಹೇಮಾವತಿ ಉತ್ಸವ ಹಮ್ಮಿಕೊಳ್ಳುವ ಪ್ರಸ್ತಾಪವು ಈ ಸಂದರ್ಭದಲ್ಲಿ